2024-25ನೇ ಸಾಲಿನ ಬಾಗಲೂರು ಕ್ಲಸ್ಟರ್ ಮಟ್ಟದ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಾಗಲೂರು, ಬೆಂಗಳೂರು ಉತ್ತರ 4 ಈ ಶಾಲೆಯಲ್ಲಿ ದಿನಾಂಕ 7/2/2025ರಂದು ವಿಜೃಂಭಣೆಯಿಂದ ನಡೆಯಿತು. ಬಾಗಲೂರು ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು FLN, ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳು, ಪೋಷಕರ ಸಭೆಗಳ ಬಗ್ಗೆ ಭಿತ್ತಿಪತ್ರ ಮತ್ತು ಕಲಿಕೋಪಕರಣಗಳನ್ನು ಬಳಸಿಕೊಂಡು ತಮ್ಮ ಶಾಲಾ ಪ್ರಗತಿಯ ಬಗ್ಗೆ 5 ನಿಮಿಷಗಳ ಕಾಲ ಸವಿವರವಾಗಿ ವಿವರಣೆಗಳನ್ನು ನೀಡಿದರು. ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರನ್ನು ಪ್ರೀತಿಯಿಂದ ನಾಗರಾಜ್ ಸರ್ ಅವರು ಸ್ವಾಗತಿಸಿದರು. ಹಾಗೆ ನಮ್ಮ ಇದೇ ಶಾಲೆಯ ಮಾಡರ್ನ್ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸಂಗೀತ ಮೇಡಮ್ ಅವರು ಕೂಡ ಎಲ್ಲ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಇದೇ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಶ್ಯಾಮಲಾ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಹೂವಿನ ಶಾಲೆಯ ಮುಖ್ಯ ಶಿಕ್ಷಕರು ನವೀನ ಮೇಡಮ್ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ RS ಪ್ರೌಢ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ನುಸ್ರತ್ ಉನ್ನೀಸ್ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಅಬಸನ್ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಉರ್ದು ಶಾಲೆಯ ನಮ್ಮ ನಾಜಿರಾ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ BK ಪಾಳ್ಯ ಶಾಲೆಯ ಮೇಡಮ್ ಆದಂಥ ವಸಂತಕುಮಾರಿ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಬಾಯಲಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರು ಭಾಗ್ಯ ಮೇಡಮ್ ಅವರು ಬಂದಿದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮೇಲ್ನಳ್ಳಿ ಶಾಲೆಯ ಶಿಕ್ಷಕರು ನಮ್ಮ GPT ಶಿಕ್ಷಕರು ಶಾಸನಗೌಡ ಪಾಟೀಲ್ ಸರ್ ಇದ್ದಾರೆ, ಅವರು ಕೂಡ ಎಲ್ಲರ ಪರವಾಗಿ ಮುರುಗೈದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ವೀಣಾ ಮೇಡಮ್ ಅವರು ಕೂಡ ಇದೇ ಶಾಲೆಯ ಶಿಕ್ಷಕರು, ಅವರು ಬಂದಿದ್ದಾರೆ, ಅವರು ಕೂಡ ಮುರುಗೈದ ಸ್ವಾಗತ. ಹಾಗೆ ಸೌಮ್ಯ ಮೇಡಮ್ ಅವರು, ಹಾಗೆ ನೇತ್ರಾವತಿ ಮೇಡಮ್ ಅವರು, ಹಾಗೆ ನಮ್ಮ ವನಜಾಕ್ಷಿ ಮೇಡಮ್ ಅವರು ಮತ್ತು ನಮ್ಮ ಸಮೀನಾ ಮೇಡಮ್ ಅವರು ಬಂದಿದ್ದಾರೆ, ಎಲ್ಲರೂ ಕೂಡ ಮುರುಗೈದ ಸ್ವಾಗತವನ್ನು ಬಯಸ್ತಾ ಈಗ ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರನ್ನು ಎರೆಯುವ ಮೂಲಕ ಎಲ್ಲ ಮುಖ್ಯ ಶಿಕ್ಷಕರು ಕೂಡ ಉದ್ಘಾಟನೆ ಮಾಡಿದರು. ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ಕುರಿತು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ನಾಗರಾಜ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ರಾತ್ರಿನೇ ಕಲಿಸ್ತೀವಿ ನೋಡಿ, ಬೆಳಗಿನ ಪ್ರಾರ್ಥನಾವಧಿ ಮತ್ತು FLN ಮತ್ತು ಪೋಷಕರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೊಟ್ಟಿದ್ದಾರೆ ಮೇಡಮ್. ಈಗ ಒಟ್ಟು 9 ಮಾರ್ಕ್ಸ್ ಇರುತ್ತೆ ಮೇಡಮ್. 9 ಮಾರ್ಕ್ಸು 3 ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಸುವರ್ಣಮ್ಮ ಮೇಡಮ್ ಅವರು ತಮ್ಮ ಶಾಲೆಯ FLN ಮತ್ತು ಪ್ರಾರ್ಥನಾ ಅವಧಿಯ ಕಾರ್ಯಕ್ರಮಗಳು ಮತ್ತು ಪೋಷಕರ ಸಭೆಗಳ ಬಗ್ಗೆ ಕಲಿಕೋಪಕರಣಗಳ ಸಮೇತ ಸವಿವರವಾಗಿ ವಿವರಿಸಿದರು. ಮೊದಲನೇದಾಗಿ ನಾವು FLN ಬಗ್ಗೆ FLNನಲ್ಲಿ 3 ಹಂತ ಇದೆ. 3 ವಿಷಯಗಳು: ಭಾಷೆ, ಆಂಗ್ಲ, 2 ಲ್ಯಾಂಗ್ವೇಜ್, ಕನ್ನಡ, ಇಂಗ್ಲೀಷು, ಮ್ಯಾಥ್ಸು. ಈ 3ಕ್ಕೂ 10 ಸಾಮರ್ಥ್ಯ ಇದೆ, ಒಟ್ಟು 30 ಇದೆ. ಇದನ್ನು ನಾವು ಜೂನ್ ತಿಂಗಳಲ್ಲೇ ಏನು ಮಾಡ್ತೀವಿ,
ಮಾಡಿದ್ದಾರೆ. ಆಪೋಸಿಟ್ ಬರ್ಡ್ಸು, ಆಮೇಲೆ ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಣಸೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಪ್ರಗತಿ ಹೆಜ್ಜೆ 2024-25 ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ FLN ಕಾರ್ಯಕ್ರಮ ಹಾಗೂ ಪ್ರಾರ್ಥನಾ ಅವಧಿ ಹುಣಚೂರು ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಕವಿತಾ ಮೇಡಮ್ ರವರು ತಮ್ಮ ಶಾಲೆಯ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ವೀಕ್ಷಿಸಬಹುದು. NEP 2020 ಪ್ರಕಾರ ಸರ್ವೆ ಮಾಡಿದಾಗ ಅಲ್ಲಿ 55% ಮಕ್ಕಳಿಗೆ ಅಕ್ಷರ ಜ್ಞಾನ ಹಾಗೂ ಸರಳ ಗಣಿತವು ಅವ್ರು ಗಳಿಸಿಲ್ಲ ಅನ್ನೋದಕ್ಕೋಸ್ಕರ ಈ FLN ಅನ್ನ ತರಲಾಗಿದೆ. ಈ FLN ತುಂಬಾ ಮಕ್ಕಳಿಗೆ ಬಾಯಿಲಳ್ಳಿ ಶಾಲೆಯ ಸಹಶಿಕ್ಷಕಿಯಾದಂತಹ ಶ್ರೀಮತಿ ಭಾಗ್ಯ ಮೇಡಮ್ ರವರು ತಮ್ಮ ಶಾಲೆಯ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಪ್ರಗತಿಯನ್ನು ವಿವರಿಸಿದರು. ಹೂವಿನಾಯಕನಹಳ್ಳಿ ಶಾಲೆಯ ಶಿಕ್ಷಕಿಯಾದಂತಹ ನವಿತಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮದೇ ಆದಂತಹ ವಿವರಣೆಯನ್ನು ಪ್ರಸ್ತುತಪಡಿಸುತ್ತಿರುವಂತಹ ಸಂದರ್ಭವನ್ನು ನಾವಿಲ್ಲಿ ವೀಕ್ಷಿಸಬಹುದು. ಕಲಿಕೆಯಲ್ಲಿ ಹಿಂದುಳಿದಿರಬಾರ್ದು. ಅಟ್ಲೀಸ್ಟ್ ಅವ್ರ ಭವಿಷ್ಯದಲ್ಲಿ ವ್ಯವಹಾರಿಕ ಜ್ಞಾನ ಆಗಿರ್ಬೋದು, ಮತ್ತೆ ಒಂದು ಪತ್ರ ಲೇಖನ ಆಗಿರ್ಬೋದು, ಏನನ್ನಾದರೂ ಓದೋ ಒಂದು ಅರ್ಹತೆ ಮಕ್ಕಳಿಗೆ ಬರಬೇಕು. ಮತ್ತೆ ವ್ಯವಹಾರಿಕವಾಗಿ ಲೆಕ್ಕಗಳ ಒಂದು ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ಶ್ರೀಮತಿ ಸಂಗೀತಾ ಮೇಡಮ್ ರವರು ಅವರ ಶಾಲೆಯ FLN ಕಾರ್ಯಕ್ರಮಗಳ ಬಗ್ಗೆ ಭಿತ್ತಿ ಚಿತ್ರದೊಂದಿಗೆ ಪ್ರಸ್ತುತಪಡಿಸುತ್ತಿರುವಂತಹ ಸಂದರ್ಭವನ್ನು ನಾವಿಲ್ಲಿ ನೋಡಬಹುದು. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಕ್ಕಳು ತೀರ ಹಿಂದುಳಿದ ಮಕ್ಕಳಿಗೆ ನಾವು ಕಲಿಕೆಯನ್ನು ಉಂಟು ಮಾಡಬೇಕು. ಆದ್ದರಿಂದ ಆ ಕಲಿಕೆ ಮಗು ಹೇಗಾದರೂ ಮಾಡಿ ಕಲಿತು ಮುಂದೆ ಬರಬೇಕು ಅಂತ ಹೇಳಿ ಈ ಪ್ರೋಗ್ರಾಮನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ. ಇದು 2 ರೀತಿಯಲ್ಲಿ ನಾವು ಮಾಡಿದ್ದೀವಿ. ಫಸ್ಟು ನಾವು ಪರೀಕ್ಷೆಗಳನ್ನು ಮಾಡಿದ್ವಿ. FLN ಅಡಿಯಲ್ಲಿ ಪರೀಕ್ಷೆಗಳನ್ನು ಮಾಡಿದ್ದೀವಿ. ಆ ಪರೀಕ್ಷೆಯಲ್ಲಿ ಫಸ್ಟು ಪೂರ್ವ ಪರೀಕ್ಷೆ ಅಂತ ಕೊಟ್ಟು ಮಕ್ಕಳಿಗೆ ಏನು ಮಾಡಿದ್ದೀವಿ, ಅದರಲ್ಲಿ ಮಕ್ಕಳನ್ನು ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ನಾವು ನೋಡಿ ಆಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಆಕ್ಷನ್ ಪ್ಲ್ಯಾನನ್ನು ಈ ಥರ ನಾವು ಬರೆದು ಇಟ್ಕೊಂಡಿದ್ದೀವಿ. ಯಾಕಂದರೆ ಯಾರೇ ಬಂದು ಮೊದಲು ಕೇಳೋದು ಏನಂದರೆ ರೆಕಾರ್ಡ್ ಕೇಳ್ತಾ ಇದ್ದಾರೆ. ಸೊ ಪ್ರತಿ ಮಗು ಒಂದು ಮಗು, ನಮ್ಮಲ್ಲಿ ಇನ್ನೊಂದು ಸ್ಟ್ರೆಂತ್ 309 ಮಕ್ಕಳಿದ್ದಾರೆ. ಆ ಸ್ಟ್ರೆಂತ್ ಅಷ್ಟು ಸ್ಟ್ರೆಂತ್ ಇದ್ರೂ ಪ್ರತಿ ಕ್ಲಾಸಲ್ಲಿ FLN ಮಕ್ಕಳನ್ನ ಗುರುತಿಸ್ಕೊಂಡು ಅವರಿಗೆ ತಕ್ಕದಾದಂತಹ ನಾವು ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡಿದ್ದೀವಿ. ಇದಾದಮೇಲೆ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ಮಕ್ಕಳ ಒಂದು ಮಕ್ಕಳ ಪಟ್ಟಿ ಮಾಡಿಕೊಂಡು ಅದರಲ್ಲಿ ಸಹಪಾಠಿ ಕಲಿಕೆ, ಆ ಸಹಪಾಠಿ ಕಲಿಕೆಯಲ್ಲಿ 2 ವಿಧ ಮಾಡ್ಕೊಂಡಿದ್ವಿ. ಗುಂಪು ಕಲಿಕೆ ಮತ್ತು ಜೊತೆಯಲ್ಲಿ ಕಲಿಯುವುದು ಅಂತ ಹೇಳಿ ನಾವು ಮಾಡ್ಕೊಂಡಿದ್ದೀವಿ. ಅದರ ಅಡಿಯಲ್ಲಿ ಮಕ್ಕಳೇ ಸ್ವತಃ ಕೆಲವು ಚೆನ್ನಾಗಿ ಓದುವಂಥ ಮಕ್ಕಳು ಶಿಕ್ಷಕರ ಸಹಕಾರದೊಂದಿಗೆ ಬೇರೆ ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ. ಆಮೇಲೆ ಎಲ್ಲ ಶಿಕ್ಷಕರೇ ಮಾಡೋಕ್ಕೂ ಆಗಲ್ಲ. ಸೊ ಅದರಿಂದ ನಾವು ಆ ಥರ ತಗೊಂಡಿದ್ದೀವಿ. ನೆಕ್ಸ್ಟು ನಾವೇನು ಮಾಡಿದ್ದೀವಿ, ವೈವಿಧ್ಯಮಯವಾದಂತಹ ಕಲಿಕೆ. ಇದರಲ್ಲಿ ವೈವಿಧ್ಯಮಯ ಅಂತ ಹೇಳಿದರೆ ನಾವು ಕೆಲವೊಂದು ಮಕ್ಕಳೇ ಇದೆಲ್ಲ ಮಾಡಿರುವಂಥದ್ದು, ಪೋಷಕರು ಮಾಡಿರುವಂತಹ ಟೀಚಿಂಗ್ಸ್. ಇದೆಲ್ಲ ಟೀಚರ್ಸ್ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ, ಇದು ಮಕ್ಕಳು ಮತ್ತು ಪೋಷಕರು ಮಾಡಿರುವಂತಹ ಟೀಚಿಂಗ್ ಏಡ್ಸು. ಇದನ್ನು ನಾವು ಕ್ಲಾಸ್ ರೂಮಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ. FLNನಲ್ಲಿ ಕಲಿಕೆ ನಿರಂತರವಾಗಿ ಮಗು ಕಲಿತು ಮುಖ್ಯ ವಾಹಿನಿಗೆ ಬರಲಿ ಅಂತ ಹೇಳಿ ಈ ಪ್ರಯತ್ನವನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನೆಕ್ಸ್ಟು ಯೋಜನೆ ಯಾವ ರೀತಿಯಲ್ಲಿ ತಯಾರಿಸ್ಕೊಂಡು ದೈನಂದಿನ ತರಗತಿಯಲ್ಲಿ ವೈಯಕ್ತಿಕ ಮಕ್ಕಳಿಗೆ ಗಮನ ನೀಡುವುದು, ಆಮೇಲೆ ವಿದ್ಯಾರ್ಥಿಗಳನ್ನು ಗುಂಪು ರಚನೆ ಮಾಡುವುದರ ಮೂಲಕ ವಿಶೇಷ ತರಗತಿಗಳನ್ನು ನಾವು ಇವತ್ತು ವಿಶೇಷ ತರಗತಿಗಳು 3:30 ಆದಮೇಲೆ ಕೈಗೊಳ್ತಾ ಇದ್ದೀವಿ. ಒಂದೊಂದು ಟೀಚರ್ ವಾರದಲ್ಲಿ ಒಬ್ಬರು ತಗೊಳ್ತಾ ಇದ್ದಾರೆ. ನೆಕ್ಸ್ಟು ವೇಗವಾಗಿ ಕಲಿಯುವ ಮಕ್ಕಳ ಸಹಯೋಗದೊಂದಿಗೆ ನಾವು ಗುಂಪುಗಳನ್ನು ಮಾಡಿ ಇಂತಹ FLN ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಇದರ ಒಟ್ಟಿಗೆ ಈಗ ನಮ್ಮ ಶಾಲೆಯಲ್ಲಿ 209 ಮಕ್ಕಳಲ್ಲಿ ನೋಡ್ತೀವಿ. ನಾವು ಗ್ರಾಫ್ ವೈಸ್ ತಗೊಂಡ್ವಿ. ಸ್ಟಾರ್ಟಿಂಗಲ್ಲಿ ತೀರಾ ಹಿಂದುಳಿದಿತ್ತು. ಯಾಕಂದರೆ ನಾವು ಹೇಳ್ಬೋದು, ನಮ್ಮ ಸ್ಕೂಲಲ್ಲಿ ಒಟ್ಟು ಇಂಡಿಯಾದಲ್ಲಿ ಇರುವಂಥ ಎಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ ಇಲ್ಲಿ. ಸೊ ಆದ್ದರಿಂದ ಕಲಿಕೆ ತುಂಬ ತೀರಾ ಹಿಂದುಳಿದಿತ್ತು. ಆಮೇಲೆ ನಾವು ಈ FLN ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡಾಗ ಮಕ್ಕಳಲ್ಲಿ FLN ಕಲಿಕೆ ಆಗಿದೆ.
ಪರೀಕ್ಷೆ ಮಾಡಿದ್ರು ನೀವು ಕ್ಲಾಸ್ ರೂಮ್ಸಲ್ಲಿ ಹೋಗಿ ಪರೀಕ್ಷೆ ಮಾಡ್ಕೋಬಹುದು. ಈಗ ಉತ್ತಮವಾದಂಥ ಫಲಿತಾಂಶ ನಮಗೆ ಸಿಗ್ತಾ ಇದೆ ತರಗತಿಗಳಲ್ಲಿ. ನೋಡಿ, ಇದು ಈಗ ಜಾನ್ವರಿ ಎಂಟಿಗೆ ನಾವು ಮಾಡ್ಕೊಂಡಿರೋದು. ಪ್ರತಿ ಸಬ್ಜೆಕ್ಟ್ವಾಗೂ ಮತ್ತು ಬೇಕೊಟ್ಟು ಈ ಥರ ಮಾಡಿ ಅಂತ. ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 3 ಪೋಷಕರ ಸಭೆಗಳು ನಡೆದಿದ್ದು, ಅದರಲ್ಲಿ 3ನೇ ಪೋಷಕ ಸಭೆಯನ್ನು ಪೋಷಕ ಮೇಳವಾಗಿ ಆಚರಿಸಿದ್ದು, ಆ ಸಭೆಗಳ ಬಗ್ಗೆ ಸವಿವರವಾಗಿ ಶ್ರೀಮತಿ ಸಂಗೀತಾ ಮೇಡಮ್ ರವರು ಭಿತ್ತಿಪತ್ರದೊಂದಿಗೆ ವಿವರಿಸುತ್ತಿರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ವೀಕ್ಷಿಸ್ತಾ ಇದ್ದೀವಿ. ನಾವು ಅವ್ರಿಗೆ ತಿಳುವಳಿಕೆಯನ್ನು ಮೂಡಿಸಿದ್ವಿ. ಎಷ್ಟೋ ಜನ ಪೇರೆಂಟ್ಸಿಗೆ ಇದರ ಅರಿವೇ ಗೊತ್ತಿರಲಿಲ್ಲ. ಬಂದ ಪುಟ್ಟ ಮನೆಗೆ ದುಡ್ಕೊಂಡು ಬಂದ್ವಾ, ತಿಂದ್ವಾ, ಮಲಗ್ವಾ ಅಂತ ಇದ್ದಿದ್ರು. ಆದರೆ ಈಗ ಏನಾಗಿದೆ, ಎಲ್ಲ ಪೇರೆಂಟ್ಸ್ ಎತ್ತೆಚ್ಕೊಂಡು ಮನೆಗಳಲ್ಲಿ ಮಕ್ಕಳಿಗೆ ಒಂದು ಕಲಿಕಾ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಇದು ನಮಗೆ ಬಹಳ ಖುಷಿಯಾದಂಥ ಒಂದು ವಿಷಯವಾಗಿದೆ. ಮತ್ತು 2ನೇ ಪೋಷಕರ ಸಭೆಯಲ್ಲಿ ನಾವು ಅದರ ಹಿಮ್ಮಾಯಿತಿ ಪಡ್ಕೊಂಡ್ವಿ. ಪೇರೆಂಟ್ಸಿಂದ ಹಿಮ್ಮಾಯಿತಿ ಪಡ್ಕೊಂಡಿದ್ದೀವಿ. ಮಕ್ಕಳು ಯಾವ ರೀತಿಯಲ್ಲಿದ್ದಾರೆ. ಆಗ ಪೇರೆಂಟ್ಸ್ ಏನು ಹೇಳಿದಂದರೆ, ಮೇಡಮ್ ನಿಜವಾಗ್ಲೂ ತುಂಬ ಚೇಂಜಸ್ ಇದೆ, ನಮ್ಮಲ್ಲೂ ಚೇಂಜ್ ಆಗಿದೆ, ಮಕ್ಕಳಲ್ಲೂ ಚೇಂಜ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ದಾನೆ. ನೆಕ್ಸ್ಟು ಪೋಷಕರು ಮತ್ತು ವಿದ್ಯಾರ್ಥಿಗಳು ತಯಾರಿಸಿದಂಥ ಕಲಿಕಾ ಉಪಕರಣಗಳು ಅವ್ರ ಮನೆಗೆ ಭೇಟಿ ನೀಡಿ ಅಲ್ಲೇ ಅವ್ರ ಹತ್ರ ನಾವು ಈ ಫೋಟೋಸನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿರುವಂಥದ್ದು. ಈಗ ಪ್ರಾರ್ಥನಾ ಸಮಯದ ಚಟುವಟಿಕೆ ಅಂತ ಹೇಳಿದ್ವಿ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆದಿಯಿಂದಲೂ ನಾವು ಪ್ರಾರ್ಥನಾ ಸಮಯದ ಚಟುವಟಿಕೆಯನ್ನು ಮಾಡ್ಕೊಂಡೇ ಬಂದಿದ್ವಿ. ಅದಕ್ಕೆ ಒಂದು ಹೊಸ ರೂಪ ಕೊಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರಾರ್ಥನಾ ಸಮಯದ ಚಟುವಟಿಕೆಯಲ್ಲಿ ಪ್ರತಿ ತಿಂಗಳು ವಾರ ಪ್ರಾರ್ಥನಾ ಅವಧಿಯಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ಭಿತ್ತಿಪತ್ರದೊಂದಿಗೆ ಇಲ್ಲಿ ಪ್ರದರ್ಶಿಸುತ್ತಿರುವುದನ್ನು ನಾವು ನೋಡಬಹುದು. ಮಕ್ಕಳು ಪ್ರತಿದಿನ ಪ್ರಾರ್ಥನಾ ಅವಧಿಯಲ್ಲಿ ನಡೆಸುವಂತಹ ಚಟುವಟಿಕೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ, ಅದೇ ಥರ ಮಕ್ಕಳು ಮಾಡಿದಂತಹ ಚಟುವಟಿಕೆಗಳ ಫೋಟೋವನ್ನು ತೆಗೆದು ಭಿತ್ತಿಪತ್ರವನ್ನು ಪ್ರದರ್ಶಿಸಿ ವಿವರಣೆಯನ್ನು ನೀಡುತ್ತಿರುವಂತಹ ಒಂದು ವಿವರಣಾ ಸಂದರ್ಭವನ್ನು ನಾವಿಲ್ಲಿ ವೀಕ್ಷಿಸ್ತಾ ಇದ್ದೀವಿ. ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೆಳೆದಿದೆ, ಧೈರ್ಯ ಬಂದಿದೆ ಮಕ್ಕಳಿಗೆ, ಮತ್ತು ಕಲಿದೇ ಇರೋ ಮಗುನು ಮುಂದೆ ಬರ್ತಾ ಇದೆ. ನಾನು ಬರ್ತೀನಿ, ನಾನು ಮಾಡ್ತೀನಿ ಅಂತ ಹೇಳುವಂತ ಒಂದು ಸಂದರ್ಭ ಇಲ್ಲಿ ನಾವು ನೋಡ್ಬೋದು. ಇಂಥದ್ದು ನಮ್ಮ ಶಾಲೆಯಲ್ಲಿ ನಾವು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇಲ್ಲಿ ಇರುವಂಥ ಟೀಚಿಂಗ್ ಇದೆಲ್ಲ ಪೂರ್ತಿ ಮಕ್ಕಳು ಮಾಡಿರೋದು. ಟೀಚರ್ಸ್ ಅಂತೂ ಯಾವುದು ಮಾಡಿಲ್ಲ, ಎಲ್ಲ ಮಕ್ಕಳೇ ಮಾಡಿರುವಂಥದ್ದು. ಸೊ ಇದು ಖುಷಿ ಆಗ್ತಾ ಇದೆ. ಏನೋ ಕಲಿಕೆ ಮಕ್ಕಳಲ್ಲಿ ಕಲಿಕೆ ಉಂಟಾಗ್ತಾ ಇದೆ ಅನ್ನೋದು ನಮಗೆ ತುಂಬ ಖುಷಿಯನ್ನು ತಂದಿದೆ. ಇಷ್ಟನ್ನು ಹೇಳ್ತಾ ನಮ್ಮ ಶಾಲೆಯಲ್ಲಿ ಸರಕಾರಿ ಉರ್ದು ಶಾಲೆಯ ಶಿಕ್ಷಕಿಯಾದಂತಹ ನಾಜಿರಾ ಮೇಡಮ್ ರವರು ತಮ್ಮ ಶಾಲೆಯಲ್ಲಿ ನಡೆಸಿರುವಂತಹ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಉಪಕ್ರಮಗಳನ್ನು ಇಲ್ಲಿ ಪ್ರಸ್ತುತಪಡಿಸುತ್ತಿರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಬಾಗ್ಲೂರು ಕ್ಲಸ್ಟರ್ನ ಎಲ್ಲ ಶಾಲೆಗಳು ತಮ್ಮ ತಮ್ಮ ಶಾಲೆಯಿಂದ ಅತ್ಯುತ್ತಮವಾದ ಚಾರ್ಟ್ಗಳನ್ನು ತಂದು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಎಲ್ಲರದು ಪ್ರಾಜೆಕ್ಟ್ಸು ಮತ್ತು ಚಾರ್ಟ್ಸ್ ಎಲ್ಲ. ನಮ್ಮ ಶಾಲೆಯಿಂದ ನಾನು ಮತ್ತು ನನ್ನ ಸಹ ಶಿಕ್ಷಕಿ ಸಮೀನಾ ಮೇಡಮ್ ಅವರು ಬಂದಿದ್ದಾರೆ. ಈ ಪ್ರಗತಿ ಹೆಜ್ಜೆಯಲ್ಲಿ 3 ಮಾನದಂಡಗಳಿದೆ. ಒಂದು FLN, 2ನೇದು ಪ್ರಾರ್ಥನಾ ಅವಧಿ, 3ನೇದು ಮುಖ್ಯ ಶಿಕ್ಷಕರ ಸಭೆ ಹಾಗೂ ಮನೆಯಲ್ಲಿ ಕಲಿಕಾ ವಾತಾವರಣ ನಿರ್ಮಿಸುವುದು, ಮಕ್ಕಳಲ್ಲಿ ಕಲಿಕೆಗೆ ಬೆಂಬಲ ನೀಡುವುದು. ಈ 3 ಮಾನದಂಡ ಉಪಕ್ರಮಗಳಲ್ಲಿ ಮೊದಲ ಕಾಡ ಎರಪ್ಪನಹಳ್ಳಿ ಶಾಲೆಯ ಸಹಶಿಕ್ಷಕಿಯವರು ತಮ್ಮ ಶಾಲೆಯಲ್ಲಿ ಕೈಗೊಂಡಂತಹ 3 ಉಪಕ್ರಮಗಳನ್ನು ಕುರಿತು ಸವಿವರವಾಗಿ ವಿವರಿಸುತ್ತಿರುವಂತಹ ಒಂದು ಸಂದರ್ಭವನ್ನು ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ವಿಶೇಷತೆ ಏನು, ಆ ದಿನದಲ್ಲಿ ನಾವು ಏನು ವಿಶೇಷತೆ ಪ್ರತಿ ದಿನಾನೂ ಕಲಿಸ್ತಾರೆ. ಪ್ರತಿ ದಿನಾನೂ ಪ್ರಾರ್ಥನೆಯಲ್ಲಿ ಏನು ಮಾಡಬೇಕು, ಆ ದಿನದಲ್ಲಿ ಏನು ಕಲಿಬೇಕು ಅನ್ನೋದನ್ನ, ಆಮೇಲೆ ಆ ದಿನದ ವಿಶೇಷತೆ ಏನು ಅನ್ನೋದನ್ನ, ಅಂದರೆ ನಾನು ಬಂದು 1 ತಿಂಗಳಾಗಿದೆ, ಬಟ್ ಆ ಸರ್ನ ನಾನು ಯಾವಾಗೂ ಗಮನ ಮಾಡ್ತಾ ಇದ್ದೀನಿ. ಅದೆಷ್ಟು BK ಪಾಳ್ಯ ಶಾಲೆಯ ವಸಂತಕುಮಾರಿ ಮೇಡಮ್ ರವರು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ 3 ಉಪಕ್ರಮಗಳನ್ನು ತಮ್ಮ ಚಾರ್ಟ್ಗಳ ಮೂಲಕ ಪ್ರಸ್ತುತಪಡಿಸುತ್ತಿರುವಂತಹ ಸಂದರ್ಭ. ಘೋಷಣೆ ಆಗಿದೆ. ಅಂದರೆ ನಾವು ಶಿಕ್ಷಣವನ್ನು ಹೆಚ್ಚು ಬಲಪಡಿಸಬೇಕು, ಆಗ ನಾವು ಸಮಾಜಕ್ಕೆ ಮತ್ತು ನಮ್ಮ ದೇಶವನ್ನು ಉನ್ನತ ಮಟ್ಟಿಗೆ ಸಾಧಿಸೋದಕ್ಕೆ ಸಾಧ್ಯ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈ ಪ್ರಗತಿ ಹೆಜ್ಜೆ 2024-25 ನಾವು ಇಚ್ಛಾಶಕ್ತಿಯನ್ನು ಇಟ್ಕೋಬೇಕು. ನಾವು ಮೊದಲಿಗೆ ಎಲ್ಲದನ್ನ ಆಗಲ್ಲ ಅಂದರೆ ಯಾವುದೂ ಆಗಲ್ಲ. ಪ್ರಾರಂಭದಲ್ಲಿ ಎಲ್ಲರೂ ಹಾಗೆ ಹೇಳ್ತೀವಿ, ಆದರೆ ಅದನ್ನು ಸಾಧನೆ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ಹೋದರೆ ನಮಗೆ ಯಶಸ್ಸು ಸಿಗುತ್ತೆ. ಆ ಒಂದು ಮುನ್ನುಡಿ ಇಚ್ಛಾಶಕ್ತಿನೇ ಆಗಿರಲಿ ಅನ್ನೋದು ನನ್ನ ಆಶೆ ಆಗಿದೆ.
ಈ ಪ್ರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲನಹಳ್ಳಿ ಶಾಲೆಯ ಸಹಶಿಕ್ಷಕರಾದ ಪಾಟೀಲ್ ಸರ್ ಅವರು ತಮ್ಮ ಶಾಲೆಯಲ್ಲಿ ಕೈಗೊಂಡಂತಹ FLN ಚಟುವಟಿಕೆಗಳು, ಪ್ರಾರ್ಥನಾ ಅವಧಿಯ ಕಾರ್ಯಕ್ರಮಗಳು ಮತ್ತು ಪೋಷಕರ ಸಭೆಗಳ ಬಗ್ಗೆ ಭಿತ್ತಿಪತ್ರ ಮತ್ತು ಕಲಿಕೋಪಕರಣಗಳ ಸಹಾಯದೊಂದಿಗೆ ಪ್ರಸ್ತುತಪಡಿಸಿದರು. ನಮ್ಮ ಶಾಲೆಯಲ್ಲಿ 183 ಸ್ಟ್ರೆಂತ್ ಇದೆ. ಅದರಲ್ಲಿ 80 ಮಕ್ಕಳು ಏನಾಗಿದ್ದಾರೆ ಅಂದರೆ FLN ತರಗತಿಯಲ್ಲಿ ಸೇರ್ತಾರೆ ಅಂತ ಹೇಳಿ ನಾವು ಆ FLN ತರಗತಿಗೆ ನಾನು ಇಲ್ಲಿ ಬೋರ್ಡ್ ಮೇಲೆ ಹಾಕಿದ್ದೀನಿ. ಈ ತರ ಸರಳ ಪದಗಳನ್ನ ನಮ್ಮ ಟೀಚರ್ಸ್ ಎಲ್ಲ ಈ ತರ ಮಾಡಿದ್ದು ಅವರಿಗೆ ಅಕ್ಷರಗಳ ಪದಜ್ಞಾನವನ್ನು ಓದಿ ಅವರಿಗೆ ನೀಡ್ತಾ ಇದ್ದೀವಿ. ಅದಲ್ಲದೆ ಶಾಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿ ವಿದ್ಯಾರ್ಥಿ ಅಂದ್ರೆ ಶಕ್ತಿವಂತರನ್ನ ವಿದ್ಯಾವಂತರಾಗಿರ್ತಕ್ಕಂಥ ನಾವು ಹುಡುಗರನ್ನ ಆ ಒಂದು ಟೀಮ್ ಮಾಡ್ತೀವಿ. 5 ಮಕ್ಕಳ ಗುಂಪುಗಳನ್ನು ಮಾಡಿ ಅವನ್ನೆಲ್ಲ ಆ ಟೀಮ್ ಲೀಡರ್ ಮಾಡಿ ನಮ್ಮ ಶಾಲೆಗೆ ಆಟಗಳಲ್ಲ ಜಾಸ್ತಿ ಆಟದ ಕನ್ನಡವನ್ನ ಕಲಿಯೋದಕ್ಕೆ ಆ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಸಂಘದ ಪದಾಧಿಕಾರಿಗಳಾದಂತಹ ಶ್ರೀಯುತ ರವಿಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಎಲ್ಲ ಶಿಕ್ಷಕರ ಮುಂದೆ ತಿಳಿಸಿದರು. ಹೇಳಿದ ತಕ್ಷಣನೇ ಬರೆದು ಬಿಡ್ತಾರೆ. ಎಲ್ಲ ಮಕ್ಕಳು ಹಿಂದಿ ಮಕ್ಕಳು ತಕ್ಷಣದಲ್ಲೇ ಬರೆದು ಬಿಡ್ತಾರೆ. ಆದರೆ ಹೇಳು ಅಂತಂದ್ರೆ ಕಾವು ಸುದೀರ್ಘ ಕೀ ಅಂತ ಹೇಳ್ತೀನಿ ನಾನು. ಆ ಮಗು ಹೇಳ್ತಾ ಇರೋದೇನೆ ಏನಂತ ಹೇಳ್ತಾರೆ, ಕಾವು ಸುದೀರ್ಘ ಟಿಂಗ ಟೀ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಭಾಷೆ ಎಷ್ಟೊಂದು ವ್ಯತ್ಯಾಸ ಇದೆ. ಅಂದರೆ ಇಂಗ್ಲೀಷಲ್ಲಿ ಬೇಗನೆ ಕಲ್ತ್ಬಿಡ್ತಾನೆ ಮಗು. ಮತ್ತು ಮ್ಯಾಥ್ಸಲ್ಲಿ 1ನೇ ತರಗತಿ ಮಗು 20 ತನಕ ಬರ್ತದೆ. ಮಗ್ಗಿ 1ನೇ ಕ್ಲಾಸಲ್ಲಿ 20 ತನಕ ಬರ್ತದೆ. ಆ ಮಗ್ಗಿ ಕಲಿಸ್ಬಿಡ್ತಾರೆ ಬೇಗ ಮಕ್ಕಳು. ಕಾರಣ ಏನು ಅಂತಂದರೆ ನಮ್ಮ ಭಾಷೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ನಮ್ಮಲ್ಲಿ. ಈ ಕಡೆ ಬೆಂಗಳೂರು ನಾವು ಅರ್ಬನ್ ಎಲ್ಲ ಸೌತ್ ಆಗಿರ್ಬೋದು ಮತ್ತು ನಾರ್ತ್ ಆಗಿರ್ಬೋದು ಎಲ್ಲರೂ ಏನಾಗಿದೆ ಅಂತಂದರೆ ಬಂದಿರ್ತಕ್ಕಂಥ ಔಟ್ ಆಫ್ ಸ್ಟೇಟ್ ಮಕ್ಕಳೇ ಇಲ್ಲ. ಅದು ಎಸ್ಪೆಷಲಿ ನಮ್ಮ ಈ ಏರ್ಪೋರ್ಟ್ ಕಡೆ ಏನಿದೆ ಅಂತಂದರೆ ಬರೀ ಹಿಂದಿ ಮಕ್ಕಳು. ಉರ್ದು ಶಾಲೆ ನಾಜಿರಾ ಮೇಡಮ್ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಾದಂತಹ ಶಾಲೆಗಳಿಗೆ ರವಿಕುಮಾರ್ ಸರ್ ಮತ್ತು CRP ಸರ್ ಆದಂತಹ ನಾಗರಾಜ್ ಸರ್ ಅವರು ಅಭಿನಂದನಾ ಪತ್ರಗಳನ್ನು ವಿತರಿಸುವ ಮೂಲಕ ಅವರನ್ನು ಹುರಿದುಂಬಿಸಿದರು. ಹಾಗಾಗಿ ಮೊದಲನೇ ಸ್ಥಾನವನ್ನ ನಮ್ಮ ಬಾಗಲೂರು ಮಾದರಿ ಶಾಲೆ ಒಟ್ಟು 65 ಅಂಕಗಳನ್ನು ಪಡೆದಿದೆ ಮೇಡಮ್. ಎಲ್ಲರಿಂದ ಪ್ರಥಮ ಸ್ಥಾನವನ್ನು ಪಡೆದಿದೆ. ಹಾಗೂ ಈ ಶಾಲೆ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದೆ. FLN ಸಂಬಂಧಪಟ್ಟಂತೆ 14ನೇ ತಾರೀಕು ತಾಲೂಕು ಲೆವೆಲ್ಲಿ ಬಂದ ಮೇಡಮ್ ಅವರು. ಹಾಗೆ ಭಾಗವಹಿಸಿರ್ತಕ್ಕಂಥವ್ರಿಗೂ ಕೂಡ ನಾವು ಅಭಿನಂದನಾ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ವಿ. ಮತ್ತೆ ನಮ್ಮ ಶಾಲಾ ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ಕುರಿತು ನೋಡಲ್ ಅಧಿಕಾರಿಗಳು ಹಾಗೂ CRP ಸರ್ ಆದಂತಹ ನಾಗರಾಜ್ ಸರ್ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಒಟ್ಟು 12 ಶಾಲೆಗಳು ಭಾಗವಹಿಸಿ ಪ್ರತಿ ಮುಖ್ಯ ಶಿಕ್ಷಕರು ಶಾಲೆಗಳಿಂದ ಮಾಡಿರ್ತಕ್ಕಂಥ ಏನು 3 ಉಪಕ್ರಮಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೋವೇಟಿವ್ ಮಾಡಿರ್ತಕ್ಕಂಥ ಆಕ್ಟಿವಿಟೀಸ್ಗಳನ್ನ ಇಲ್ಲಿ 5 ನಿಮಿಷಗಳ ಕಾಲ ಅವರು ಪ್ರಸ್ತುತಪಡಿಸಬೇಕಾಗಿತ್ತು. ಆ ಎಲ್ಲ ಶಾಲೆಗಳಿಂದ ಪ್ರಸ್ತುತ ಮಾಡಿಸಿ ಅದರಲ್ಲಿ ನಾವು ಆಯ್ಕೆ ಮಾಡಿದಾಗ ಪ್ರಥಮ ಬಹುಮಾನವನ್ನು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಾಗ್ಲೂರು ಶಾಲೆ ಪಡ್ಕೊಂಡಿದೆ. ದ್ವಿತೀಯ ಬಹುಮಾನವನ್ನು ನಮ್ಮ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಬಾಗ್ಲೂರು ಪಡ್ಕೊಂಡಿದೆ. ಹಾಗೆ ತೃತೀಯ ಬಹುಮಾನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಿನಾಯಕನಹಳ್ಳಿ ಶಾಲೆ ಪಡ್ಕೊಂಡಿದೆ ಅನ್ನೋದನ್ನು ತಿಳಿಸ್ತಾ ಭಾಗವಹಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸಾಕು. ಪ್ರಗತಿ ಹೆಜ್ಜೆ ಕಾರ್ಯಕ್ರಮವು ಉತ್ತಮವಾಗಿ ಮೂಡಿಬಂದು ಎಲ್ಲರಿಗೂ ಕೂಡ ಅಭಿನಂದನಾ ಪತ್ರಗಳನ್ನು ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.